ನಟಿ ಪೂನಂ ಪಾಂಡ್ಯ ಗರ್ಭಕೋಶ ಕಂಠದ ಕ್ಯಾನ್ಸರ್ನಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಸೊ ಹಾಗಾಗಿ ಸಹಜವಾಗಿ ಈ ರೀತಿಯ ಸಮಸ್ಯೆ ಯಾಕಾಗುತ್ತೆ, ಅದಕ್ಕೆ ಪರಿಹಾರಗಳೇನು, ಇದೆಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಇದ್ದಾರೆ. ಸೊ ಸ್ತ್ರೀ ರೋಗ ತಜ್ಞರು. ಸೊ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಈಗ ನಟಿ ಸಾವನ್ನಪ್ಪಿರ್ತಕ್ಕಂತಹ ಪ್ರಕರಣ ಸಹಜವಾಗಿ ಮಹಿಳೆಯಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ಸೊ ಈ ಘಟನೆ ಮತ್ತು ಈ ಸನ್ನಿವೇಶ ಯಾಕಾಗಿರ್ಬೋದು ಅಂತ? ಅವರು ಕ್ಯಾನ್ಸರಿಂದ ಮರಣ ಆಗಿರೋದು ಒಂದು ದುರದೃಷ್ಟಕರ ಅಂತ ಹೇಳ್ಬೋದು. ಆದರೆ ಇದು ಒಂದು ಸ್ತ್ರೀಯರಲ್ಲಿ ಕ್ಯಾನ್ಸರ್ ಸರ್ವಿಕ್ಸ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ಬಹಳ ಸಾಮಾನ್ಯವಾದ ಕ್ಯಾನ್ಸರ್. ಸ್ತ್ರೀಯರಲ್ಲಿ ಸ್ತನದ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕ್ಯಾನ್ಸರ್ ಸಾಮಾನ್ಯ. ಬಹಳಷ್ಟು ಸ್ತ್ರೀಯರು ಪ್ರಪಂಚದಾದ್ಯಂತ ತಗೊಂಡ್ರೆ ಮತ್ತು ನಮ್ಮ ಇಂಡಿಯಾದಲ್ಲಿ ತಗೊಂಡಾಗ ತುಂಬ ಜನರು ಈ ಕ್ಯಾನ್ಸರ್ ಸರ್ವಿಕ್ಸ್ಗೆ ತುತ್ತಾಗ್ತಾ ಇದ್ದಾರೆ. ಮತ್ತು ಎಷ್ಟೋ ಜನರಲ್ಲಿ ಮೊದಲ ಹಂತದಲ್ಲಿ ಅದನ್ನು ಕಂಡುಹಿಡ್ದಿರೋದಿಲ್ಲ. ಅವರು ಡಾಕ್ಟ್ರ್ ಹತ್ರ ಬರೋ ಹೊತ್ತಿಗೆ ಬಹಳ ಉಲ್ಬಣಗೊಂಡಿರುತ್ತೆ ಅಥವಾ ಲೇಟ್ ಸ್ಟೇಜ್ ಆಗಿರುತ್ತೆ. ಹಾಗಾಗಿ ಇದನ್ನು ಸಾವನ್ನಪ್ಪೋದಕ್ಕೆ ಕಾರಣ ಆಗುತ್ತೆ. ಆದರೆ ಇದು ಒಂದು ತಿಳ್ಕೊಬೇಕೇನೆಂದರೆ, ಕ್ಯಾನ್ಸರ್ ಸರ್ವಿಕ್ಸ್ ಅನ್ನೋದು ಒಂದು ವೈರಸ್ನಿಂದ ಆಗುವಂಥ ಕ್ಯಾನ್ಸರು. ಇದಕ್ಕೆ ವ್ಯಾಕ್ಸಿನೇಷನ್ ಲಭ್ಯ ಇದೆ. ಅದರಿಂದ ಇದನ್ನು ತಡೆಗಟ್ಟಬಹುದಾದಂಥ ಕ್ಯಾನ್ಸರು. ಹಾಗಾಗಿ ಸ್ತ್ರೀಯರು ಇದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು ಅಂತ. ಮೇಡಮ್, ಅಂದರೆ ಕೇವಲ 32 ವರ್ಷ ಸಾಯುವಂಥ ವಯಸ್ಸಲ್ಲ, ಬಟ್ ಇದನ್ನ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಬೇಕಾಗಿತ್ತು ಮತ್ತು ಯಾಕೆ ಈ ರೀತಿ ಸಮಸ್ಯೆ ಗಂಭೀರ ಆಗುತ್ತೆ ಅನ್ನುವಂಥದ್ದು ಮೇಡಮ್? ಎಷ್ಟೋ ಜನಕ್ಕೆ ಏನಾಗಿರುತ್ತೆ, ಈಗ ಅವ್ರಿಗೆ ಬೇಕಂತ ಹೋಗಿಲ್ಲ, ವೈದ್ಯರ ಹತ್ರ ಹೋಗಿಲ್ಲ ಅಂತ. ಅದು ಈಗ ನೀವು ಈ ಥರ ಸೆಲೆಬ್ರಿಟಿ ಇದ್ದಾಗ ಸಹಜವಾಗಿಯೇ ಎಲ್ಲರ ಕಡೆನೂ ಹೋಗಿರ್ತಾರೆ, ಡಾಕ್ಟ್ರುಗಳು ಗೊತ್ತಿರ್ತಾರೆ, ಅವ್ರು ತಗೊಳ್ಳೋದಕ್ಕೂ ಸಾಧ್ಯತೆಗಳು, ದುಡ್ಡು ಕಾಸು ಖರ್ಚಿನ ಬಗ್ಗೆನೂ ಅವ್ರಿಗೇನು ಯೋಚನೆ ಇರಲ್ಲ. ಆದರೂ ಕೂಡ ಎಷ್ಟೋ ಸಲ ಇದು ಬಹಳ ಮೊದಲ ಹಂತದಲ್ಲಿ ನಿಮಗೇನು ಗುಣಲಕ್ಷಣಗಳು ಕಾಣಿಸೋದಿಲ್ಲ. ಹಾಗಾಗಿ ಏನಾಗುತ್ತೆ, ಅವರು ವೈದ್ಯರ ಹತ್ರ ಹೋಗೋ ಹೊತ್ತಿಗೆ ಅವ್ರೇನಾದರೂ ಗುಣಲಕ್ಷಣಗಳು ಕಾಣಿಸೋ ಸಂದರ್ಭದಲ್ಲಿ ಹೋಗೋ ಹೊತ್ತಿಗೆ ಬಹಳ ಲೇಟ್ ಸ್ಟೇಜ್ ಆಗಿರ್ಬೋದು. ಆ ಲೇಟ್ ಸ್ಟೇಜ್ ಆಗಿರೋದ್ರಿಂದ ಎಷ್ಟೋ ಸಲ ನೀವು ಆಪ್ರೇಷನ್ ಇರ್ಬೋದು, ಕೀಮೊಥೆರಪಿ, ರೇಡಿಯೋಥೆರಪಿ ಇದೆಲ್ಲ ಇದ್ದರೂ ಕೂಡ ಎಷ್ಟೋ ಜನರಲ್ಲಿ ಇದನ್ನು ಸಾಯೋ ಅಂಥ ಹಂತಕ್ಕೆ ಬರೋದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಜನರು ಏನು ತಿಳ್ಕೊಬೇಕಂದ್ರೆ, ಇದನ್ನು ತಡೆಗಟ್ಟೋದು ಹೇಗೆ, ಮೊದಲ ಹಂತದಲ್ಲೇ ಕಂಡುಹಿಡ್ಕೊಳ್ಳೋಕೆ ಏನು ಮಾಡಬೇಕು, ಯಾವ ರೀತಿ ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಯಾವಾಗ ವೈದ್ಯರ ಹತ್ರ ಹೋಗಬೇಕು ಅಂತ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಪೂನಂ ಪಾಂಡ್ಯ ಅವರಿಗೆ ಮೇಡಮ್ ಏನು ಸಾಧ್ಯತೆಗಳಿತ್ತು ಈ ರೀತಿಯ ಸಂದರ್ಭವನ್ನು ಫೇಸ್ ಮಾಡೋಕ್ಕೂ ಮುಂಚೆ ಅನ್ನುವಂಥದ್ದು ಮೇಡಮ್? ಅಂದರೆ ನಮಗೆ ಬಹಳ ಡೀಟೇಲ್ಸ್ ಗೊತ್ತಿಲ್ವಲ್ಲ, ಯಾವ ಸ್ಟೇಜಲ್ಲಿತ್ತು ಅಥವಾ ಅವ್ರಿಗೇನಾದರೂ ಸಿಮ್ಟಮ್ಸ್ ಇತ್ತಾ ಅಥವಾ ಯಾತಕ್ಕೆ ಈ ಥರ ಆಯಿತು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ನಾ ಹೇಳ್ದಂಗೆ ಮೊದಲ ಹಂತದಲ್ಲಿ ಏನೂ ತೊಂದರೆಗಳು ಕಾಣಿಸ್ದೇ ಇರ್ಬೋದು. ಅವ್ರಿಗೆ ಏನಾದರೂ ಒಂದು ತೊಂದರೆಗಳು, ಈ ಥರ ರಕ್ತಸ್ರಾವ ಆಗೋದು ಅಥವಾ ಇದು ಸಂಭೋಗದ ನಂತರದ ರಕ್ತಸ್ರಾವ ಅಥವಾ ಒಂದು ಸೋಂಕಿನ ಲಕ್ಷಣಗಳಿರೋ ಥರ ಜನನಾಂಗದಲ್ಲಿ, ಅದರಿಂದ ಏನಾದರೂ ಈಗ ವಾಸನೆ ಬರೋ ಅಂಥದ್ದು ಬಿಳಿ ಮುಟ್ಟು ಅಥವಾ ರಕ್ತ ಮಿಶ್ರಿತ ಬಿಳಿ ಮುಟ್ಟು ಇದೆಲ್ಲ ಪ್ರಾರಂಭ ಆಗೋ ಹೊತ್ತಿಗೆ ಬಹಳ ಒಂದು ಕ್ಯಾನ್ಸರ್ ಬಹಳ ಉಲ್ಬಣಗೊಂಡಿದ್ದಿರ್ಬೋದು. ಹಾಗಾಗಿ ಅದನ್ನು ಅವ್ರಿಗೆ ಉಳಿಸೋಕ್ಕೆ ಸಾಧ್ಯವಾಗಿಲ್ಲದೆ ಇರ್ಬೋದು. ಅದರಿಂದ ಇಂಥದ್ದೇ ಅಂತ ಹೇಳೋದು ಯಾರಿಗಾದರೂ ಆಗ್ಬೋದು. ಇದು ಸಹಜವಾಗಿಯೇ ಅವರು ವಿದ್ಯಾವಂತರಿರ್ಬೋದು, ಅವಿದ್ಯಾವಂತರಿರ್ಬೋದು, ಪಟ್ಟಣದಲ್ಲಿರ್ಬೋದು, ಎಲ್ಲ ವೈದ್ಯರ ಸಲಹೆ ಸೌಲಭ್ಯಗಳು ಇದ್ದೂ ಕೂಡ ಕೆಲವು ಸಲ ಈ ಥರ ಒಂದು ಸಾಧ್ಯತೆಗಳು ಇರುತ್ತೆ. ಮೇಡಮ್, ಇದು ಯಾವ ಅಂದರೆ ಏಜಿಂದ ಯಾವ ಏಜಿನ ಮಹಿಳೆಯರಿಗೆ ಈ ರೀತಿ ಸಮಸ್ಯೆ ಗಂಭೀರವಾಗಿ ಕಾಣುವಂಥದ್ದು? 30 ವರ್ಷದ ನಂತರ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು, 40-50 ವಯಸ್ಸಿನಲ್ಲಿ ಹೆಚ್ಚಿಗೆ, 30 ವರ್ಷದ ನಂತರ ಕಾಣಿಸ್ಕೊಳ್ಳುತ್ತೆ. ಇವಾಗ ನೀವು ನಾವು ನಿನ್ನೆ ಕೂಡ ನಾವು ಭಾರತ ಸರ್ಕಾರ ಈಗ 9ರಿಂದ 14 ವರ್ಷದ ಹುಡುಗಿಯರಿಗೆ ಈ HPV ವ್ಯಾಕ್ಸಿನ್ ಕೊಡಬೇಕು ಅಂತ ಇರೋದನ್ನು, ಅದು ಒಂದು ಒಳ್ಳೆಯ ಸಂಗತಿ ನಮಗೆ ನೋಡೋದಾದರೆ. ಯಾಕಂದರೆ ಈ ಕ್ಯಾನ್ಸರ್ ಸರ್ವಿಕ್ಸು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ವೈರಾಣುವಿನಿಂದ ಆಗುವಂಥದ್ದು. ಇದು ಒಂದೇ ಒಂದು ಕ್ಯಾನ್ಸರ್ಗೆ ನಮಗೆ ವ್ಯಾಕ್ಸಿನೇಷನ್ ಲಭ್ಯ ಇರೋದು. ಹಾಗಾಗಿ ಈ ವ್ಯಾಕ್ಸಿನೇಷನ್ನ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ಲೈಂಗಿಕ ಸಂಪರ್ಕ ಪ್ರಾರಂಭಗೊಳ್ಳೋದಕ್ಕೆ ಮುಂಚೆ ಕೊಡಿಸಿದ್ರೆ, ಮದುವೆಗೆ ಮುಂಚೆನೇ ಅದನ್ನು ತಗೊಂಡಾಗ ಅವರಲ್ಲಿ ಈ ಕ್ಯಾನ್ಸರ್ ತಡೆಗಟ್ಟುವಂಥ ಸಾಧ್ಯತೆಗಳು ಭಾಳ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಒಂದು HPV ವ್ಯಾಕ್ಸಿನ್ ಕ್ಯಾನ್ಸರ್ ಸರ್ವಿಕ್ಸ್ ತಡೆಗಟ್ಟೋ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ನಂತರ ಕೂಡ ಸ್ತ್ರೀಯರು ಆಗಾಗ ವೈದ್ಯರ ಹತ್ರ ಬಂದು ಈ ಸ್ಕ್ರೀನಿಂಗ್ ಮೆಥಡ್ಸ್ ಅಂತ ಇದೆ, ಪ್ಯಾಪ್ಸ್ಮಿಯರ್ ಅಂತ ಇರ್ಬೋದು, ಅಥವಾ ಇದನ್ನ ಕಾಲ್ಪೋಸ್ಕೋಪಿ ಅಂತ ಹೇಳಿ ಅದನ್ನು ದುರ್ಬೀನ್ ಹಾಕಿ ನೋಡುವಂಥದ್ದು, ಅಥವಾ HPV ವೈರಸ್ ಏನಾದರೂ ಸೋಂಕಿದೆಯಾ ಅಂತ ಕಂಡುಹಿಡಿಯೋ ಇದೆಲ್ಲ ಸಾಧ್ಯತೆಗಳಿದೆ. ಏನೂ ತೊಂದರೆ ಇಲ್ಲದೆ ಇದ್ದರೂ ಕೂಡ ಸ್ತ್ರೀಯರು ಆಗಾಗ ಇದು ಬಂದು ಪರೀಕ್ಷೆ ಮಾಡಿಸ್ಕೊಂಡು
ಈ ಥರ ಸ್ಕ್ರೀನಿಂಗ್ ಮೆಥಡ್ಸ್ ಮಾಡಿದಾಗ ಮೊದಲ ಹಂತದಲ್ಲೇ ಗುರುತಿಸೋದಾಗಲಿ ಅಥವಾ ಮುಂದೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಥರ ಇದ್ದಾಗ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನಾವು ಒಂದು ಮೊದಲೇ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಮೇಡಮ್, ಫೈನಲಿ ಈ ಗರ್ಭಾಶಯದ ಕ್ಯಾನ್ಸರ್ ಏನಿದಾವೆ ಅದು ಬೇರೆ ಬೇರೆ ಅಂದರೆ ಮತ್ತೊಂದಿಷ್ಟು ರೋಗಗಳ ಉಲ್ಬಣಕ್ಕೆ ಕಾರಣ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹೇಗೆ ಸೋಂಕಾಗತ್ತೆ, ಇನ್ಫೆಕ್ಷನ್ ಆಗುತ್ತೆ, ಕೆಲವರಲ್ಲಿ ಇದು ಹರಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೆ ನಾವೊಂದು ಪರೀಕ್ಷೆ ಮಾಡಿ ಮೊದಲ ಹಂತದಲ್ಲಿ ತಿಳ್ಕೊಂಡ್ರೆ ಈ ಥರ ಒಂದು ಚಿಕ್ಕ ವಯಸ್ಸಿನಲ್ಲಿ ನಾವು ಇದನ್ನು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತ ಹೇಳ್ಬೋದು ಪೂನಂ ಪಾಂಡೆ ಅವ್ರದ್ದು. ಅದು ಕೆಲವು ಸಲ ಸಾಧ್ಯತೆಗಳಾಗಿರುತ್ತೆ, ಕೆಲವು ನಾನಾ ಕಾರಣಗಳಿಂದ ಮೊದಲೇ ಕಂಡುಹಿಡಿಯೋಕ್ಕಾಗಿಲ್ವಾ ಅಥವಾ ಅವರು ಲೇಟ್ ಸ್ಟೇಜಲ್ಲೇ ಆ ಥರ ಬಂತ. ಕೆಲವು ಸಲ ಬಹಳ ಒಂದು ಅಗ್ರೆಸಿವ್ ಕ್ಯಾನ್ಸರ್ಸ್ ಇರುತ್ತೆ, ಬಹಳ ಫಾಸ್ಟಾಗಿ ಹರಡುವಂಥ ಕ್ಯಾನ್ಸರ್ಸು. ಅಂಥ ಸಂದರ್ಭಗಳಲ್ಲಿ ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಸೊ ಇದಿಷ್ಟು ಏನಂತಂದರೆ ಸ್ತ್ರೀರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರ ಮಾತಾಗಿರ್ತಕ್ಕಂಥದ್ದು ನಟಿ ಪೂನಂ ಪಾಂಡೆ ಅವರ ಒಂದು ಸೆರೈವಿಕಲ್ ಕ್ಯಾನ್ಸರ್ನಿಂದ ಸಾವನ್ನಪ್ಪಿರ್ತಕ್ಕಂತಹ ಪ್ರಕರಣದ ವಿಚಾರವಾಗಿ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಶೆಗ್ಗಿನ್, TV9 ಬೆಂಗಳೂರು.